ಹರೇ ಕೃಷ್ಣ. ಇವತ್ತಿನ ದಿನ ಫ್ರೈಡೇ ಆಗಿತ್ತು. ಮಳೆ ನೋಡಿ ಹಿಂಗೆ ಬರ್ತಿದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮಳೆ ಬರ್ತಾಯಿತ್ತು. ಅದು ನೋಡಿ ಸಣ್ಣ ಸಣ್ಣ ಇದ್ರ ಮೇಲೆ ಕಾಣುತ್ತೆ. ಕ್ಯಾಮ್ರಾಗೆ ಫೋಕಸ್ ಆಗಲ್ಲ. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಪರವಾಗಿಲ್ಲ, ಇವಾಗ ರಿಕವರಿ ಆಗ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನಕ್ಕೆ ಹುಷಾರಾಗುತ್ತೆ ಅಂದ್ಬಿಟ್ಟು. 6 ತಿಂಗಳು ಬೇಕು ಅಂತ ಹೇಳಿದ್ದಾರೆ. ಅದು ಹಾಗೆ ಕಾಯಬೇಕಷ್ಟೇ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮಳೆ ಬರ್ತಿತ್ತು, ಬೇಗ ಎದ್ದಿದ್ನಲ್ಲ, ಗಾರ್ಡನ್ಗೆ ಹೋದೆ. ಹಾಗೆ ಹೂ ಕಿತ್ಕೊಂಬರೋಣ ಅಂತ ಅಂದ್ಬಿಟ್ಟು ನೋಡಿ ಸ್ವಲ್ಪ ಹೂವು ಇನ್ನು ಬಿಸಿಲು ಬಂದಿರಲಿಲ್ವಲ್ಲ, ಹಾಗಾಗಿ ಯಾವುದೂ ಅರಳಿಲ್ಲ. ಕಿತ್ಕೊಂಡು ಬಂದ್ಬಿಟ್ಟೆ ಎಲ್ಲ. ಇಲ್ಲಾಂದರೆ ಮಳೆ ನೀರು ಬಿದ್ದು ಬಿದ್ದು ಹೂವು ಅರಳಿದಾಗ ಹಾಳಾಗುತ್ತೆ ಅಂದ್ಬಿಟ್ಟು ಎತ್ಕೊಂಡು ಬಂದೆ. ಒಂದು ನಿಂಬೆಹಣ್ಣು ಕೂಡ ಬಿಟ್ಟಿತ್ತು, ಪಾಟ್ ಒಳಗಡೆ ಬಿದ್ದೋಗಿತ್ತದು. ಹಾಗೆ ಎತ್ಕೊಂಡು ಬಂದೆ ನಿಂಬೆಹಣ್ಣನ್ನು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಕಣಗಿಲೆ ಹೂವು. ಒಂಥರ ಕ್ರೀಮ್ ಕಲರು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇಗ ಬಾಡೋಗ್ಬಿಡುತ್ತೆ, ಒಂದು ಅರ್ಧ ಗಂಟೆ 1 ಗಂಟೆಗೆಲ್ಲ ಬಾಡೋಗ್ಬಿಡುತ್ತೆ. ಸ್ವಲ್ಪ ತುಳಸಿ ಬೇಕಿತ್ತು, ಅದನ್ನು ಕಿತ್ಕೊಂಡು ಬಂದೆ. ಇದ್ರ ಮೇಲೆ ಮಳೆ ನೀರು ಬಿದ್ದು ಹಿಂಗಾಗಿದೆ ನೋಡಿ. ಕಲರ್ ಎಷ್ಟು ಡಿಮ್ ಆಗಿದೆ, ಪಿಂಕಿಂದ ಚೂರು ಲೈಟ್ ಪಿಂಕ್ ಆಗಿದೆ. ಇಷ್ಟು ಹೂ ಸಿಕ್ಕಿತ್ತು. ಸ್ವಲ್ಪ ಬಿಸಿಲಿದ್ದಿದ್ರೆ ಜಾಸ್ತಿ ಸಿಗುತ್ತೆ. ರೆಡಿಯಾದೆ ನಾನು ಸ್ನಾನ ಮಾಡಿಕೊಂಡು. ಇದೊಂಥರ ರಾಮ ಗ್ರೀನ್ ಬ್ಲೂ, ಒಂಥರ ಬ್ಲೂ ಕಲರು ಟಾಪು, ಸ್ಲೀವ್ಲೆಸ್ಸು. ಹೇಗೆ ಸ್ವೆಟರ್ ಹಾಕ್ಕೊಂಡು ಹೋಗ್ತೀನಿ, ಮಳೆ ಬರ್ತಿದ್ದಿಲ್ಲ ಚಳಿ ಅಂದ್ಬಿಟ್ಟು ಸ್ವೆಟರ್ ಹಾಕ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಅದು ಲೆಗ್ಗಿನ್ಸ್ ಅಲ್ಲ, ಜಗ್ಗಿನ್ಸು, ಜೀನ್ಸ್ ಥರ ಕಾಣುತ್ತೆ. ಜಗ್ಗಿನ್ಸ್ ಪ್ಯಾಂಟು, ಪಾಕೆಟ್ ಎಲ್ಲ ಇದೆ ಅದಕ್ಕೆ. ಇವಾಗಿನವರೆಲ್ಲ ಶರ್ಟ್ಗೆ ಹಾಕೋತಾರೆ. ನಾನು ಟಾಪಿಗೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಕನಕಾಂಬ್ರ ಹೂವಿತ್ತು ನಿನ್ನೆ ತಂದಿದ್ದು, ಅದನ್ನು ಮುಡ್ಕೊಂಡಿದ್ದೀನಿ. ಸ್ವಲ್ಪ ಮುಖ ಊದಿದೆ. ಅಂದರೆ ನಿದ್ರೆ ಕಡಿಮೆ ಆದರೆ ನಂಗೆ ಈ ಥರ ಆಗುತ್ತೆ. ನಿದ್ರೆ ಸಫಿಷಿಯೆಂಟ್ ಆಗಿಬಿಟ್ರೆ ಸರಿ ಹೋಗ್ಬಿಡುತ್ತೆ. ನಿದ್ರೆ ಏನಾದರೂ ಕಡಿಮೆ ಆಯಿತು ಅಂದರೆ ಈ ಥರ ಸ್ವಲ್ಪ ಊತ ಬರ್ತಿದೆ. ಮತ್ತು ಕಿವಿ ಕಡ್ತನೂ ಕಡಿಮೆ ಆಗಿಲ್ಲ. ಇಯರಿಂಗ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅವಾಗೇನಾದರೂ ಕಡಿಮೆ ಆಗುತ್ತಾ ಅಂತ ಅಂದ್ಬಿಟ್ಟು. ಸ್ವಲ್ಪ ಹಾಗೆ ಕಡ್ತಾ ಬರ್ತೀವಿ, ಕಿವಿಯಿಂದ ಎಲ್ಲ ಕಡ್ತಾ ಬರ್ತಿತ್ತು. ಯಾವಾಗಲೂ ಪದೇ ಪದೇ ಕಿವಿ ಮುಟ್ಕೊಳ್ಳೋಂಗೆ ಆಗುತ್ತೆ. ಅದಕ್ಕೆ ನೋಡ್ಕೊಂಬಿಟ್ಟು ಚೇಂಜ್ ಮಾಡ್ಕೊಳ್ಳೋಣ. ಸಂಜೆ ಬಂದು ಈಗ ಬೆಳಗ್ಗೆ ಟೈಮ್ ಅಂತೂ ಯಾವುದೂ ಆಗೋಲ್ಲ ಅದು ಮಾಡ್ಕೊಂಡು ಕೂರೋದಕ್ಕೆ. ಸ್ವಲ್ಪ ತಲೆನೋವು ಬೇರೆ ಇತ್ತು, ಗಂಟ್ಲು ಕಿಚ್ ಅನ್ನಿಸ್ತಿತ್ತು. ಬರೀ ಮೈ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಹೋಗ್ತಿದ್ದೀನಿ. ನಿನ್ನೆ ತಂದಿದ್ದ ಹೂವಲ್ಲೇ ಸ್ವಲ್ಪ ಕನಕಾಂಬ್ರ ಹೂವು ಮಿಕ್ಕಿತ್ತು, ಅದನ್ನೇ ಮುಡ್ಕೊಂಡೆ. ಚಳಿ ಇರೋದ್ರಿಂದ ಸ್ವೆಟರ್ ಹಾಕ್ಕೊಂಡು ಹೋಗ್ತೀನಲ್ವ, ಹಾಗಾಗಿ ಸ್ಲೀವ್ಲೆಸ್ ಇನ್ನು ನಡೀತದೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಇಲ್ಲಾಂದ್ರೂ ದುಪ್ಪಟ ಕವರ್ ಮಾಡ್ಕೋತೀನಿ, ನಡೆಯುತ್ತೆ. ಇದು ಸ್ವೆಟರ್ ಬಂದು ಹುಲ್ಲನ್ ಸ್ವೆಟರು. ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟ್ ಬೆಣ್ಣೆ ಥರ ಇದೆ ಇದು ಸ್ವೆಟರು. ಖುಷಿಯಾಗುತ್ತೆ, ಹಾಕ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ. ಒಂಥರ ಆಕ್ವಾ ಬ್ಲೂ, ಲೈಟ್ ಪೀಚ್ ಕಲರ್. ಅದು ಒಂದು ಡಿಫ್ರೆಂಟಾಗಿದೆ ಸ್ವೆಟರ್ ಮಾತ್ರ. ಇದು ಇಲ್ಲೇ ತೊಗೊಂಡಿದ್ದು, ಆನಂದ್ ಶೋರೂಮಲ್ಲಿ ತೊಗೊಂಡಿದ್ದು ನಾವು. ನಾನು ನನ್ನ ಫ್ರೆಂಡ್ ಇಬ್ಬರು ತೊಗೊಂಡಿದ್ವಿ. ಎಷ್ಟು ಚೆನ್ನಾಗೂ ಕಾಣುತ್ತೆ. ಸ್ಯಾರಿ ಮೇಲೂ ಚೆನ್ನಾಗಿರುತ್ತೆ, ಡ್ರೆಸ್ ಮೇಲೂ ಚೆನ್ನಾಗಿರುತ್ತೆ. ಇನ್ನೂ ನನ್ನ ಮಗ ಎದ್ದಿರಲಿಲ್ಲ. ಅವನು ಎದ್ಬಿಟ್ಟು ಆಮೇಲೆ ಕಾಲೇಜಿಗೆ ರೆಡಿ ಆಗ್ತಾನೆ ಅಂತ ಅಂದ್ಬಿಟ್ಟು ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಈಗ ಒಂದು 4-5 ದಿನದಿಂದ ಬೆಳಗ್ಗೆ ಡ್ಯೂಟಿಗೆ ಹೋಗೋದ್ರಿಂದ ಸ್ವಲ್ಪ ಹೆಡ್ಏಕ್ ಇದೆ, ಮೋಡ ಇದು ಮಾಡಿಕೊಂಡು. ಆಮೇಲೆ ನಾನು ಯಾವ ವಿಡಿಯೋನೂ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ. ಮನೆಗೆ ಬಂದು ಅದು ಇದು ಕೆಲಸ ಮುಗಿಸ್ಕೊಂಡು ಚಿಕನ್ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ 2 ಬೆಳ್ಳುಳ್ಳಿ, 2 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಶುಂಠಿ ಮತ್ತು ಪುದೀನ, ಕೊತ್ತಂಬರಿ ತೊಗೊಂಡಿದ್ದೀನಿ. ಇದು ಈಸಿಯಾಗುತ್ತೆ, ಒಂದು 10 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು. ಟೈಮ್ ಇಲ್ಲ ಅಂದವರು ಅಥವಾ ಅಡುಗೆ ಬರಲ್ಲ ಅಂದವ್ರು ಕೂಡ ಬೇಗ ಮಾಡ್ಕೊಂಬಿಡ್ಬೋದು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೆಟೊ, ಕೊತ್ತಂಬರಿ, ಪುದೀನ, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಒಂದು 4 ಗೋಡಂಬಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ. ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ. ನೀವು ಗೋಡಂಬಿ ಬದಲು ಕಡಲೆ ಬೇಕಾದರೂ ಸೇರಿಸ್ಕೋಬೋದು. ಆ ಗ್ರೇವಿ ತಿಕ್ಕಾಗಿದ್ದರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂತ. ಇದು ಮೊಸರು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರ ಪುಡಿ ಮಿಕ್ಸ್ ಇರೋದು ಹಾಕ್ಕೊಂಡಿದ್ದೀನಿ. ನೀವು ಸಪ್ರೇಟ್ ಇರೋದು ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಪುದೀನ, ಕೊತ್ತಂಬರಿ ತೊಳೆದ್ಬಿಟ್ಟು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಕ್ಲೀನಾಗಿ ಬ್ಲೆಂಡ್ ಆಗಬೇಕು ನೋಡಿ, ಮಸಾಲೆ ಈ ಥರ ಆಗಬೇಕು. ಅಷ್ಟರಲ್ಲಿ ನನಗೊಂದು ಫೋನ್ ಬಂತು. ನಾನು ವೀಡಿಯೋ ಇದು ಮಾಡ್ಕೊಳಕ್ಕೆ ಆಗಿಲ್ಲ. ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚೂರು ಸೋಂಪು ಹಾಕ್ಕೊಂಡು ಖಾರ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಚೂರು ಫ್ರೈ ಮಾಡ್ಕೋತೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ 1 ಕಡ್ಡಿ. ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು. ಆಮೇಲೆ ನಿಮಗೆ ಖಾರ ಸಾಕಾಗಿಲ್ಲ ಅಂದರೆ 1-2 ಹಸಿಮೆಣಸಿನ್ಕಾಯಿನೂ ಈ ಟೈಮಲ್ಲಿ ಇದಕ್ಕೇ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟಿದೆ ತಿಕ್ನೆಸ್ಸು. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋತೀನಿ ನಾನು, ಇಷ್ಟೇ ಸಾಕಾಗೋದಿಲ್ಲ. ನಾವು ಗೋಡಂಬಿ ಹಾಕಿರೋದ್ರಿಂದ ಈ ಥರ ತಿಕ್ಕಾಗಿ ಬಂದಿದೆ
ತಿಕ್ಕಾಗಿ ಬಂದಿದೆ. ಕಡಲೆ ಹಾಕಿದ್ರೂ ಇದೇ ಥರ ಇರುತ್ತೆ. ಇದೊಂದು ಅರ್ಧ ಕೆಜಿ ಚಿಕನ್ ಇದೆ. ಚೆನ್ನಾಗಿ ಫ್ರೈ ಮಾಡಬೇಕು. ಫಸ್ಟೆಲ್ಲ ಏನು ಮಾಡ್ತೀವಿ ನಾವು ಡೈರೆಕ್ಟ್ ಕುಕ್ಕರ್ಗೆ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೋತೀವಿ. ಈ ಖಾರ ಮಸಾಲೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ಸೇರಿಸ್ಕೊಂಡು ಮಾಡ್ಕೊಳ್ಳೋದು ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಮೊಸರು ಬೇರೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮೊಸರು ಸೇರಿಸ್ಕೊಂಡು ಮಾಡಿಕೊಂಡ್ರೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮೊಸರನ್ನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನಾನೇನು ಖಾರಕ್ಕೆ ಹಾಕ್ಕೊಂಡಿರಲಿಲ್ಲ, ಡೈರೆಕ್ಟ್ ಚಿಕನ್ಗೆ ಹಾಕ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಅದು ಉಪ್ಪು ಹಿಡಿಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಮಸಾಲೆನಲ್ಲಿ. ಆಮೇಲೆ ನೀವು ಓಪನ್ ಪ್ಯಾನಲ್ಲಿ ಬೇಕಾದರೂ ಬೇಯಿಸ್ಕೊಬೋದು. 10 ನಿಮಿಷ 1/4 ಗಂಟೆ ಹಿಡಿಯುತ್ತೆ. ಅಥವಾ ನಿಮಗೆ ಟೈಮ್ ಇಲ್ಲ ಅಂತಂದರೆ 1 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು, ಚಿಕನ್ ಬೆಂದೋಗುತ್ತೆ. ನೋಡಿ, ಇಷ್ಟು ನನಗೆ ಚಪಾತಿಗೆ ಬೇಕಾಗಿದ್ದರಿಂದ ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡೆ. ನೀವು ಅನ್ನ ಅಥವಾ ಇದು ಅನ್ನ ಸಾಂಬಾರು ತಿಂತೀರಿ ಅಥವಾ ಮುದ್ದೆ ತಿಂತೀರಿ ಅಂತಂದರೆ ಇನ್ನು ಚೂರು ತೆಳು ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಮುಗೀತು ನೋಡಿ. ಈಗ ಸ್ವಲ್ಪ ಗಟ್ಟಿ ಆಯಿತು ಅಥವಾ ಕುದೀತಾ ಇದೆ, ಚೂರು ಎಣ್ಣೆ ಬಿಡ್ತಿದೆ ಅನ್ನೋ ಟೈಮಲ್ಲಿ ನಾನು ಈ ಕುಕ್ಕರ್ನ ಮುಚ್ತಾಯಿದ್ದೀನಿ. ಇವಾಗ ಈ ಟೈಮಲ್ಲಿ ನೋಡ್ಕೋಬೋದು ನಾವು, ಉಪ್ಪು ಖಾರ ಎಲ್ಲ ನೋಡಿಕೊಂಡು, ಏನಾದರೂ ಎಕ್ಸ್ಟ್ರಾ ಬೇಕಿದ್ದರೆ ಸೇರಿಸ್ಕೊಂಡು, ಅಥವಾ ಕೊತ್ತಂಬರಿ ಸೊಪ್ಪು ಏನಾದರೂ ಉಳಿದಿದ್ರೆ ಅದನ್ನು ಮೇಲೆ ಹಾಕ್ಕೊಂಡು 1 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು, ಚಿಕನ್ ಬೆಂದೋಗುತ್ತೆ. ಯಾಕೆಂದರೆ ಮಸಾಲೆ ನಾವು ಇದು ಮಾಡುವಾಗಲೇ ಒಂದು 5 ನಿಮಿಷ ಚೆನ್ನಾಗಿ ಇದು ಮಾಡಿರ್ತೀವಿ, ಬಿಸಿನಲ್ಲೇ ಬಾಡಿಸ್ಕೊಂಡಿರ್ತೀವಿ. ಮಸಾಲೆ ಜೊತೆ ಚೆನ್ನಾಗಿ ಬೇಯುತ್ತೆ. ಒಂದೇ 1 ವಿಷಲ್ ಆದರೆ ಸಾಕು. ನಾನು ಚಪಾತಿನೂ ಮಾಡಿಕೊಂಡೆ. ನನಗೆ ಸ್ವಲ್ಪ ಫೋನ್ ಕಾಲ್ ಜಾಸ್ತಿ ಬರೋದ್ರಿಂದ ಮಧ್ಯ ಡಿಸ್ಟರ್ಬೆನ್ಸ್ ಆಗಿ ವಿಡಿಯೋ ಅಲ್ಲಲ್ಲೇ ಕಟ್ಟಾಗುತ್ತೆ. ಚಪಾತಿ ಮಾಡ್ಕೊಂಡು ಇದೇನು ವಿಡಿಯೋ ಮಾಡಲಿಲ್ಲ. ಎಲ್ಲರೂ ಮಾಡ್ತೀರ ನೀವು, ಹಾಗೆ ನಾನು ಮಾಡ್ಕೊಂಡು, ನಾನು ಮಾತ್ರ ಎಣ್ಣೆ ಹಾಕ್ಕೋತೀನಿ. ನಾನು ನಿಮ್ಮ ಥರನೇ ಚಪಾತಿ ಮಾಡ್ಕೊಳ್ಳೋದು. ಚಪಾತಿ ಮಾಡೋದನ್ನು ನಾನು ವಿಡಿಯೋ ಹಾಕಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಹಳೆ ವಿಡಿಯೋನ ಚೆಕ್ ಮಾಡಿ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.